ಇಲ್ಲಿಗೆ ಸ್ಕ್ರಬ್ ಮಾಡಿದ್ರೆ ಆಯಿತು. ಕತ್ರಿಲಿ ಟ್ರೈ ಮಾಡ್ತಾ ಇದ್ದೀನಿ. इतने तेजस्वी लोग हैं हमारे पास. ಸ್ಪೂನ್ ಸಿಕ್ತು ಅಡ್ಜಸ್ಟ್ ಮಾಡೋದಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ತಿಯೇಶ್ ವ್ಲಾಗ್ಸ್. ಇವತ್ತಿನ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಎಂಡ್ ತನಕ ನೋಡಿ, ಏನೇನು ಮಾಡ್ತೀನಿ, ಏನೇನು ಕೆಲಸ ಇರುತ್ತೆ ಅಂತ. ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕಮೆಂಟ್ ಕೂಡ ಮಾಡಿ. ರೆಡಿ ಬಾಸ್, ಪ್ಲೀಸ್ ಕಮ್ ಆನ್. എന്താ നിന്റെ പ്ലാൻ? ಸ್ವಲ್ಪ ಈ ಎರಡು ಇದನ್ನು ಸ್ವಲ್ಪ ಅಗಲ ಮಾಡಬೇಕು. ಇದು ಈ ಕಡೆ ಇಲ್ಲಿ ಬರಬೇಕು, ಇದು ಸ್ವಲ್ಪ ಈ ಕಡೆ ಮೂವ್ ಮಾಡಬೇಕು. ಸೊ ಅದು ಆ ಗ್ಯಾಪ್ ತುಂಬ ಕಡಿಮೆ ಇದೆ, ಸೊ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಇವಾಗ ಕೂಡ ಒಂದು ತಗೊಂಬಂದೆ, ಬಟ್ ಇದು ಸ್ವಲ್ಪ ಅಗಲ ಜಾಸ್ತಿ ಇದೆ, ಅಂದರೆ ಇದರಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕತ್ರಿಲಿ ಟ್ರೈ ಮಾಡ್ತಾಯಿದ್ದೀನಿ. ಈ ಜುಗಾಡ್ ಸ್ಪೂನ್ ಸಿಕ್ತು ಅಡ್ಜಸ್ಟ್ ಮಾಡೋದಕ್ಕೆ. ನೋಡೋಣ ಹೇಗೆ ಬರುತ್ತೆ ಅಂತ. ರಿಮೂವ್ ಮಾಡೋದಕ್ಕೆ ಇದರಲ್ಲಿ ಆಗ್ತಾಯಿದೆ, ಅದರಲ್ಲಿ ಆಗಲಿಲ್ಲ ಸ್ಕ್ರೂ ಡ್ರೈವರಲ್ಲಿ. ಅಲ್ಲ, ಫಸ್ಟ್ ಕತ್ರಿಲಿ ಟ್ರೈ ಮಾಡಿದೆ. ಇದು ಸ್ಕ್ರೂ ಡ್ರೈವರ್ ಸ್ವಲ್ಪ ಜಾಸ್ತಿ ಆಗಲ್ಲ ಇದೆ, ಅದಕ್ಕೆ ಎಲ್ಲ ಆಗ್ತಿಲ್ಲ. ಚಮಚದಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲ ತೆಗ್ದಾಯ್ತು ಇವಾಗ. ಇದು ಲಾಕು ಹಿಂಗೆ ಸ್ವಲ್ಪ ಅಳತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇವಾಗ ತಿರ್ಗಾ ಸೆಟ್ ಮಾಡಬೇಕು. ಇವಾಗ ಅಳತೆ ಅಡ್ಜಸ್ಟ್ ಮಾಡಬೇಕು. ಅಳತೆ ತಗೊತಾ ಇದ್ದೀವಿ ಇವಾಗ. ಇವಾಗ ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಸೊ ಅದಕ್ಕೆ ಕರೆಕ್ಟಾಗಿ ಇವಾಗ ಆಣಿ ಸೆಟ್ ಮಾಡಬೇಕು, ಮತ್ತೆ ಸೆಟ್ ಮಾಡಬೇಕು. ಸೆಟ್ ಮಾಡ್ತಾ ಇದ್ದೀನಿ ತಿರ್ಗಾ ಕರೆಕ್ಟಾಗಿ ಸೆಟ್ ಮಾಡುತ್ತಲ್ಲ. ಇದನ್ನು ಕರೆಕ್ಟ್ ಒಂದು ಕರೆಕ್ಟಾಗಿ ಬೀಳುತ್ತೆ. ಇನ್ನೊಂದು ತಿರ್ಗಾ ಹೋಲ್ ಮಾಡ್ಕೊಬೇಕು. ಅದು ಮಾಡಿಬಿಟ್ಟು ಸೆಟ್ ಮಾಡಬೇಕು. ಇವಾಗ ಒಂದು ಕೆಲಸ ಬಾಕಿಯಾಗಿದೆ, ಸೊ ಅದನ್ನು ಅನ್ನ ಇಟ್ಟು ಬರ್ತೇನೆ, ಆವಾಗ ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಅದಕ್ಕೆ ಫಸ್ಟಿಗೆ ಅನ್ನ ಇಟ್ಟು ಇವಾಗ ಇದನ್ನು ಕಂಟಿನ್ಯೂ ಮಾಡೋಣ ಅಂತಿದ್ದೇನೆ. ಇದು ಬಾಯ್ಲ್ಡ್ ರೈಸ್ ನಮ್ಮೂರಿದ್ದು, ಸೊ ಅದಕ್ಕೆ ಇದು ಒಂದು ಅರ್ಧ ಲೋಟ ತಗೊಂಡೆ. ನಾನು ಒಬ್ಬನೇ ಇರೋದು, ಸೊ ಅದಕ್ಕೆ ಒಂದು ಅರ್ಧ ಲೋಟ ಸಾಕಾಗುತ್ತೆ. ಕುಕ್ಕರಲ್ಲಿ ಇಟ್ಟು ಬೇಗ ಬೇಯುತ್ತೆ.
ಮತ್ತು ಇದನ್ನು ಇವಾಗ ಕ್ವಿಕ್ಕಾಗಿ ವಾಶ್ ಮಾಡಬೇಕು. ಒಂದು 2 times ವಾಶ್ ಮಾಡಬೇಕು ಇದಕ್ಕೆ. ಅದು ಒಂಥರ ವ್ಯಾಕ್ಸ್ ಥರ ಇರುತ್ತೆ ಅದಕ್ಕೆ, ಅದು ಏನೋ ವ್ಯಾಕ್ಸ್ ಥರ ಇರುತ್ತೆ. ಸೊ ಅದಕ್ಕೆ ಫುಲ್ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಸೊ 2 ಸಲ ಕ್ಲೀನ್ ಮಾಡ್ತೀನಿ. ಇದಕ್ಕೆ ಬಾಯ್ಲ್ಡ್ ರೈಸ್ ಇದಾದರೆ ಕುಕ್ಕರಲ್ಲಿ ತುಂಬ ನೀರು ಬೇಕು ನಮಗೆ. ವೈಟ್ ರೈಸ್ಗೆ ಇಟ್ಟಂಗಲ್ಲ. ಸೊ ನಾನು ಇವಾಗ ಒಂದು 1.5 ಲೋಟ ಇಟ್ಟರೆ ಈ ಚಿಕ್ಕ ಕುಕ್ಕರಲ್ಲಿ ಹಾಫ್ ನೀರು ಇಟ್ಟಿರ್ತೀನಿ ನಾನು. ಸೊ ಜಾಸ್ತಿ ನೀರು ಬೇಕಾಗುತ್ತೆ ಬೇಯಕ್ಕೆ. ಆ್ಯಂಡ್ ಇದರಲ್ಲಿ ನೀರು ಜಾಸ್ತಿ ಆದರೂ ಏನಾಗಲ್ಲ. ಸೊ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಮತ್ತು ಸ್ವಲ್ಪ ಲೀಕೇಜ್ ಜಾಸ್ತಿ ಬರ್ಬೋದು, ಬಟ್ ಏನೂ ಆಗಲ್ಲ. ವೈಟ್ ರೈಸ್ ಆದರೆ ಸ್ವಲ್ಪ ಮೆತ್ತಗೆ ಜಾಸ್ತಿ ಆಗುತ್ತೆ, ಆ ಥರ ಏನೂ ಇಲ್ಲ. ಅದು ಇವಾಗ ಬೇಯಲಿಕ್ಕೆ 7 ವಿಸಿಲ್ ಆಗಬೇಕು. ನಾನು ಯೂಶ್ವಲಿ 7 ವಿಸಿಲ್ ಇಡೋದು. ಕೆಲವೊಂದು ಅಕ್ಕಿ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ, 6 ಇಡ್ತಾರೆ ಕೆಲವೊಬ್ಬರು. ನಾನು 7 ವಿಸಿಲಲ್ಲಿ ಇದನ್ನು ಸ್ಟಾಪ್ ಮಾಡ್ತೇನೆ. ಅದು ಬೇಯೋಷ್ಟೊತ್ತಿಗೆ ನಮ್ಮ ಆ ಕೆಲಸನ ಕಂಟಿನ್ಯೂ ಮಾಡೋಣ. ಇಲ್ಲಿ ಇದರಲ್ಲೇ ಸೆಟ್ ಮಾಡ್ತಾ ಇದ್ದೇನೆ. ಅದೊಂದು ಲಾಕ್ ಇತ್ತು, ಅದರಲ್ಲೇ ಸೆಟ್ ಮಾಡ್ತಾ ಇದ್ದೇನೆ. ಬೆಂಡಾಯಿತು. ಅನ್ನ ಬೆಂದಾಗಿದೆ ಇವಾಗ, ಬಟ್ ನಮ್ಮ ಕೆಲಸ ಕಂಪ್ಲೀಟ್ ಆಗಲಿಲ್ಲ. ಸ್ವಲ್ಪ ಬಾಕಿ ಉಂಟು. ಅದಾಗೋಷ್ಟೊತ್ತಿಗೆ ಅದು ಅನ್ನ ಸ್ವಲ್ಪ ಆರಿ ಅದು ಗ್ಯಾಸ್ ಸ್ವಲ್ಪ ಖಾಲಿ ಆಗುತ್ತೆ. ಅದಾದಮೇಲೆ ಅದು ಅನ್ನದ ತೆಗಿಡುವ ಅಷ್ಟೊತ್ತಿಗೆ ಈ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋ. ಫಸ್ಟು ಆಲ್ಮೋಸ್ಟ್ ಆಯ್ತಿದ್ದು, ಆಲ್ಮೋಸ್ಟ್ ಸೆಟ್ ಮಾಡಾಯ್ತು. ಇವಾಗ ಜಸ್ಟು ಟೈಟ್ ಮಾಡಬೇಕು. ಇವಾಗ ಇದು ಫೈನಲಿ ರೆಡಿ ಆಯಿತು. ಸ್ವಲ್ಪ ಟೈಟ್ ಮಾಡಬೇಕು. ಇವಾಗ ಇದು ಸ್ಟ್ಯಾಂಡ್ ರೆಡಿ ಆಯಿತು, ಅಲ್ಲಿಗೆ ಇಡುವ ಫಿಕ್ಸ್ ಮಾಡಲಿಕ್ಕೆ. ಎಸ್, ಅವರ್ ಮಿಷನ್ ಕಂಪ್ಲೀಟೆಡ್. ಇನ್ನು ಸ್ವಲ್ಪ ಕೆಲಸ ಇದೆ ಅದರಲ್ಲಿ. ದೇವರ ಫೋಟೋ ಎಲ್ಲ ಅದರಲ್ಲಿ ಇಟ್ಟು ಅದಾದಮೇಲೆ ಫೈನಲಿ ಸ್ಟ್ಯಾಂಡ್ ಎಲ್ಲ ಸೆಟ್ ಮಾಡಿ ದೇವರಿಗೆ ದೀಪ ಎಲ್ಲ ಇಟ್ಟಾಯಿತು. ನಾನು ನಿಮಗೆಲ್ಲ ಇವಾಗ ಒಂದು ಪ್ರಾಡಕ್ಟ್ ತೋರಿಸ್ಲಿಕ್ಕಿದ್ದೇನೆ. ಅದು ಯಾವ ಪ್ರಾಡಕ್ಟ್ ಅಂತ ಹೇಳಿದರೆ, ಇವಾಗ ಆಲ್ಮೋಸ್ಟ್ ಟ್ರೆಂಡಿಂಗಲ್ಲಿದೆ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಾನು ನೋಡಿದ ಪ್ರಕಾರ ಕೆಲವೊಂದು ಟ್ರೆಂಡಿಂಗಲ್ಲಿದೆ. ಸೊ ಆ ಪರ್ಫ್ಯೂಮನ್ನು ತೋರಿಸ್ತಾ ಇದ್ದೇನೆ. ಅದು ಪಾಕೆಟ್ ಪರ್ಫ್ಯೂಮ್ ಅಲ್ಲ, ಅದು ಸ್ಪ್ರೇ ಪರ್ಫ್ಯೂಮ್ ಅಲ್ಲ, ಅದು ಒಂದು ಡಿಫ್ರೆಂಟ್ ಆಗಿರೋ ಪ್ರಾಡಕ್ಟ್ ನೋಡಿ. ಇದು ವ್ಯಾಸ್ಲಿನ್ ಥರ ಇದೆ ಈ ಪ್ರಾಡಕ್ಟು, ವ್ಯಾಸ್ಲಿನ್ ಡಬ್ಬ ಥರ ಇದೆ. ಸೊ ನಾವು ಮೂರು ಪರ್ಫ್ಯೂಮ್ ತೊಗೊಂಡಿದ್ವಿ, ಅದರಲ್ಲಿ ಇವಾಗ 2 ಇದೆ. ಸೊ ಇದು ಪರ್ಫ್ಯೂಮ್ ಕಾನ್ಸೆಪ್ಟ್ ಹೆಂಗೆ ಬಂತು ಅಂತಂದರೆ, ಮೊದಲು ವ್ಯಾಸ್ಲಿನ್ ಹಾಕ್ಬಿಟ್ಟು ನಾವು ಪರ್ಫ್ಯೂಮ್ ಏನಾದರೂ ಹಾಕಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಇರ್ತಾಯಿತ್ತು. ಸೊ ಆ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ನೋಡಿ ಈ ವ್ಯಾಸ್ಲಿನ್ ಥರ ಇರುತ್ತೆ. ಸೊ ಇದು ನಾವು ತೊಗೊಂಡಿದ್ದು 3 ಪ್ರಾಡಕ್ಟು. ಒಂದು ಚಾಕ್ಲೇಟು, ಮತ್ತೊಂದು CR7, ಮತ್ತೊಂದು ಜೋರ್ಡನ್ ಅಂತ 3 ಫ್ರೇಗ್ರೆನ್ಸಲ್ಲಿ ತೊಗೊಂಡಿದ್ವಿ. ಈ 3 ತುಂಬ ಚೆನ್ನಾಗಿದೆ. ಇದು ಚಾಕ್ಲೇಟ್ ಅಂತೂ ಸಕ್ಕತ್ತಾಗಿದೆ, ಇದು CR7 ಸಕ್ಕತ್ತಾಗಿದೆ, ಆ್ಯಂಡ್ ಜೋರ್ಡನ್ನು ಚೆನ್ನಾಗಿತ್ತು. ಸೊ ನಾವು ತುಂಬ ಸೆಲೆಕ್ಟ್ ಮಾಡಿದ್ವಿ, ತುಂಬ ನೋಡಿದ್ವಿ, ಎಲ್ಲನೂ ಸಖತ್ತಾಗಿತ್ತು. ಅದರಲ್ಲಿ ನಮಗೆ ಬೆಸ್ಟ್ ಅನಿಸಿದ್ದನ್ನ ನಾವು 3 ತೊಗೊಂಡ್ವಿ. ಸೊ 2 ಇಲ್ಲಿದೆ, ಮತ್ತೊಂದು ನನ್ನ ವೈಫ್ ಹತ್ರ ಇದೆ. ಸೊ ಆ 3 ಚೆನ್ನಾಗಿತ್ತು.
ನಾವು ನಮ್ಮೂರಲ್ಲಿ ಹೋದಾಗ ನಾವು ತಗೊಂಡ್ವಿ. ಸೊ ಈ ಎಲ್ಲರೂ ಕೆಲವೊಬ್ರು ಯೂಸ್ ಮಾಡ್ತಾ ಇರ್ತಾರೆ ಈ ಪ್ರಾಡಕ್ಟು. ಯೂಸ್ ಮಾಡ್ತಾ ಇದ್ದರೆ ಈ ಪ್ರಾಡಕ್ಟ್ ಹೇಗಿದೆ, ನಿಮಗೆ ಯೂಸ್ ಮಾಡ್ತಾ ಹೆಂಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಅದೇ ಹೊಸೊಬ್ಬರಾಗಿದ್ದರೆ ಇದನ್ನ ಪ್ರಾಡಕ್ಟ್ ಹೊಸದು ನೋಡ್ತಿದ್ರೆ ನಮ್ಮೂರ ಕಡೆಯವರಾದರೆ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಅಂತ. ಸೊ ಪ್ಲೇಸ್ ಎಲ್ಲಿ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಪ್ಲೇಸ್ನ ಹೇಳ್ತೀನಿ. ದೆನ್ ಹೊರಗಡೆಯವರು ಬೇರೆಯವರು ಇದ್ದರೆ ನಿಮಗೂ ಕೆಲವೊಂದು ಕಡೆ ಸಿಗುತ್ತೆ ಅಂತ ಗೊತ್ತಿದ್ರೆ ನೀವೂ ಪ್ಲೇಸ್ನ ಹಾಕಿದ್ರೆ ಸೊ ಅದನ್ನು ಹೆಲ್ಪ್ ಆಗ್ಬೋದು. ನಂಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು, ಸೊ ನಾನು ಅದಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆಯದೆ. ಇದು ಹಾಕಿದ್ರೆ ಬೆಳಿಗ್ಗೆ ನಾವು ಇದನ್ನು ಈ ವ್ಯಾಸ್ಲಿನ್ ಥರ ಇರುತ್ತೆ. ಸೊ ಇದನ್ನು ಜಸ್ಟ್ ಈ ಥರ ತೊಗೊಂಡು ಜಸ್ಟ್ ಈ ಥರ ವ್ಯಾಸ್ಲಿನ್ ಥರ ತೊಗೊಂಡು ಇಲ್ಲಿಗೆ ಸ್ಕ್ರಬ್ ಮಾಡಿದ್ರೆ ಆಯಿತು. ಈ ನರ್ವ್ಸ್ ಹತ್ರ ಸ್ಕ್ರಬ್ ಮಾಡಿದ್ರೆ ಆಯಿತು. ಆಲ್ಮೋಸ್ಟ್ ಬೆಳಿಗ್ಗೆ ಹಾಕಿದ್ರೆ ಸಂಜೆವರೆಗೂ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಸಖತ್ತಾಗಿರುತ್ತೆ. ಇದೊಂಥರ ವೆನಿಲಾ ಥರ ಇದೆ. ಇದು ಈ ಚಾಕ್ಲೇಟ್ ಫ್ಲೇವರು ಮೊದಲೊಂದು ವೆನಿಲಾ ಪೌಡ್ರ್ ಬರ್ತಾಯಿತ್ತು. ಸೊ ಆ ಫ್ರೇಗ್ರೆನ್ಸಲ್ಲಿದೆ. ಸೊ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ, ಈ ಥರ ಪ್ರಾಡಕ್ಟ್ ಯೂಸ್ ಮಾಡಿದರೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ ಇದನ್ನು ಪ್ರಾಡಕ್ಟ್ ಹೇಗೆ ಅನಿಸ್ತಾ ಇದೆ ಅಂತ. ಬೇಕು ಅಂತಂದರೆ ನಾನು ಸಜೆಸ್ಟ್ ಮಾಡ್ತೀನಿ ಪ್ಲೇಸಸ್ಸು, ಕಮೆಂಟ್ ಮಾಡಿ. ಇವಾಗ ಎಲ್ಲ ಕುಕ್ಕಿಂಗ್ ಇದೆಲ್ಲ ಊಟ ಎಲ್ಲ ರೆಡಿಯಾಗಿದೆ. ಸೊ ಇನ್ನು ನಾನು ಊಟ ಮಾಡಿ ಹಚ್ಕೊಳ್ಳದೆ. ಸೊ ಅದಕ್ಕೆ ಇವಾಗ ಏನೇನು ರೆಡಿಯಾಗಿದೆ ಅಂತಂದರೆ ಚಿಕನ್ ಸಾರಿದೆ, ಆ್ಯಂಡ್ ಕುಚ್ಚಲಕ್ಕಿ ಅನ್ನ, ಆ್ಯಂಡ್ ನಮ್ಮ ಊರಿನ ರೊಟ್ಟಿ ಇದೆ. ಸೊ ಸ್ವಲ್ಪ ತಗೊಂಡು ಊಟ ಮಾಡಿ ಮಲಗೋದು. ಸೊ ಈ ವಿಡಿಯೋನ ಫುಲ್ ನೋಡಿದರೆ ಕಮೆಂಟ್ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ.